ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ತಾಲೂಕಿನ ರೋಡಲಬಂಡ ಕ್ಯಾಂಪ್ನಲ್ಲಿ ಹಮ್ಮಿಕೊಳ್ಳಲಾದ ಪದವೀಧರ ವಿಭಾಗದ ನೂತನ ತಾಲೂಕು ಅಧ್ಯಕ್ಷ ಪೋಲಪ್ಪ ಪವರ್ ಅವರ ಪದಗ್ರಹಣ ಹಾಗೂ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಾಜಿ ಶಾಸಕರು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಡಿಎಸ್ ಹುಲಿಗೇರಿ ಅವರು ಮುಂಬರುವ ಚುನಾವಣೆಯಲ್ಲಿ ಯಾವುದೇ ಆಸೆ ಅಭಿಷೇಕಗಳಿಗೆ ಬಲಿಯಾಗದೆ ನಮ್ಮ ಪಕ್ಷ ನಿಷ್ಠಾವಂತ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ನಾವು ಅಧಿಕಾರದಲ್ಲಿ ಕೂರಬೇಕಾಗಿದೆ. ಕಳೆದ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ನಾನು ಸೋತಿರಬಹುದು. ನಾನು ಯಾವುದೇ ಕಾರಣಕ್ಕೂ ಎದೆಗುಂದಲಿಲ್ಲ. ಕ್ಷೇತ್ರದ ಅಭಿವೃದ್ಧಿಯ ನನ್ನ ಗುರಿ, ಕ್ಷೇತ್ರದ ಜನತೆಯ ನನ್ನ ನಾಡಿ ಮಿಡಿತ. ಮುಂಬರುವ ಚುನಾವಣೆಯಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಿದೆ ಎಂದು ಮಾಜಿ ಶಾಸಕರು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರು ಡಿಎಸ್ ಹುಲಿಗೇರಿ ಅವರು ಮಾತನಾಡಿದರು. ನಾನು ಕಳೆದ ಚುನಾವಣೆಯಲ್ಲಿ ನಾನು ಸೋತರೂ ಕೂಡ ನಾನು ಬಡವನಾಗಿಲ್ಲ. ಆದರೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇರುವುದರಿಂದ ನನ್ನ ಕ್ಷೇತ್ರ ಬಡವಾಯಿತಲ್ಲ ಎಂದು ಸದಾ ಯೋಚಿಸ್ತಾ ಇದ್ದೇನೆ. ಕೆಕೆಆರ್ಡಿಬಿಯಿಂದ 90 ಕೋಟಿ ಅನುದಾನ ಬಿಡುಗಡೆಯಾದರೂ ಕೂಡ ಯಾವ ಮಣ್ಣಲ್ಲಿ ಹಾಕಿದ್ರೂ ಗೊತ್ತಿಲ್ಲ. ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಹಲವಾರು ರೀತಿಯಲ್ಲಿ ನಾನು ಅನುದಾನ ತಂದು ತಾಲೂಕನ್ನು ಅಭಿವೃದ್ಧಿ ಮಾಡಿದ್ದೇನೆ ಎಂದು ಡಿಎಸ್ ಹುಲಿಗೇರಿ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್, ತಾಲೂಕು ಪದವೀಧರ ಕ್ಷೇತ್ರದ ಅಧ್ಯಕ್ಷನಾಗಿ ನೇಮಕಗೊಂಡಿರುವ ಸಂಘಟನೆಯ ಶಕ್ತಿಯುಳ್ಳ ಕ್ರಿಯಾಶೀಲ ವ್ಯಕ್ತಿ ಸಂಘಟನೆ ಮಾಡುತ್ತಾರೆಂಬ ವಿಶ್ವಾಸದಿಂದ ಡಿಎಸ್ ಹುಲಿಗೇರಿ ನೇಮಕ ಮಾಡಿದ್ದಾರೆ ಅವರನ್ನ ಎಂದು ಮಾತನಾಡಿದರು. ಜಿಲ್ಲಾ ಪದವೀಧರ ವಿಭಾಗದ ಅಧ್ಯಕ್ಷ ಸಂಜೀವಪ್ಪ ಹುಲುಗುಂಟಿ ಇವರು ಮಾಜಿ ಶಾಸಕರು ಡಿಎಸ್ ಹುಲಿಗೇರಿ ಅವರು ಗ್ರಾಮೀಣ ಭಾಗದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಗುರುತಿಸಿ ವಿವಿಧ ವಿಭಾಗಗಳಿಗೆ ನೇಮಕ ಮಾಡಿದ್ದಾರೆ ಎಂದು ಮಾತನಾಡಿದರು. 10 ಕೋಟಿ ರೂಪಾಯಿ ಕೊಟ್ಟಿದ್ದು, ಅದೇ ರೀತಿಯಾಗಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಇವತ್ತು 25 ಕೋಟಿ ಬಂದಿದೆ. ಅದು ಎಲ್ಲೆಲ್ಲೇ ಪ್ರೋಗ್ರಾಮ್ ಮಾಡಿರೋ ಇನ್ನೂ ಅದು ಜಾರಿಗೆ ಬಂದಿದೆ. ಆ ಪ್ರೋಗ್ರಾಮ್ ಅನ್ನು ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ತಾಲೂಕಿಗೆ ಬರುವಂತಹ ಒಂದು HKDP ಅನುದಾನ, HKDP ಅನುದಾನದಲ್ಲಿ 85 ಕೋಟಿ ಪ್ಲಸ್ 5 ಕೋಟಿ 90 ಕೋಟಿ ರೂಪಾಯಿಯನ್ನ ಏರ್ಲಿ ಬರ್ತದೆ. ಆ ಏರ್ಲಿ ಹೋಗಿ ಎಲ್ಲಿ ಮಣ್ಣಾಗ ಹಾಕ್ತಾರೋ ಏನಾಗ್ತಾರೋ ದೇವರಿಗೆ ಗೊತ್ತು, ನಿಮ್ಗೂ ಗೊತ್ತು. ಯಾಕಂದ್ರ ನಾವು ಮಾತು ಕೊಟ್ಟಂಗ ಕಳೆದ ಬಾರಿ ಅಪೋಸಿಟ್ ಗೌರ್ಮೆಂಟ್ ಇದ್ರು ನಾವು ನಮ್ ನೋಡುವಂತ ಗೋವಿಂದ ಕಾರಜೋಳ ಅವರು ಯಾವತ್ತು ನನಗೆ ತಂದೆ ಸಮಾನ ಇದ್ದಂಗೆ ಅವ್ರು ಯಾವ ಕೇಳಿ ಕೆಲಸ ಕೊಡಲಿಲ್ಲ. ಆ ರೀತಿಯಾಗಿ ಇಲ್ಲಿ ಬಂದು ಬಸವಣ್ಣನ ಮೂರ್ತಿಯನ್ನ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸಿದ್ರು. ಅದೇ ರೀತಿಯಾಗಿ ಇನ್ನೊಂದು ಮಾತು ಕೊಟ್ಟಿದ್ರು ಅವರು, ಅದನ್ನ ನಾವಿದ್ರು ಇವತ್ತು ಕಾರ್ಯರೂಪ ತರ್ತಿದ್ವಿ. ನಿಮ್ಮೂರಿನ ಒಂದು ಭಾಗದ ಇವತ್ತೇನು ಆಲಿಮಟ್ಟಿ ಯಾವ ರೀತಿ ಇದೆ, ನಮ್ದು ಬಸವಸಾಗರ ಅದೇ ರೀತಿ ಆಗ್ಬೇಕಂತ ತಿಳ್ಕೊಂಡು 120 ಕೋಟಿ ರೂಪಾಯಿನ ಕೊಡ್ಲಿಕ್ಕೆ ಸಹಾಯ ಮಾಡಿದ್ರು. ಅದನ್ನು ಮಾಡಬಹುದು. ಶಾಸಕರಾದವರು ಹೋಗಿ ಕೇಳಿ ಬೆನ್ನತ್ತಿ ಮಾಡಿದ್ರೆ ಮಾಡಬಹುದು. ಅದು ಯಾಕಂದ್ರೆ ಇದೆಲ್ಲ ನಮ್ಮ ಜಾಗ 160 ಎಕರೆ ಇದ್ದಂಗಿದೆ. ಆ ಜಾಗವನ್ನ ಸದುಪಯೋಗ ಪಡಿಸಿಕೊಂಡು ಅಭಿವೃದ್ಧಿ ಯಾವ ರೀತಿ ಮಾಡ್ಬೇಕನ್ನೋದು ತಿಳ್ಕೋಬೇಕು. ಅವ್ರು ಹೇಳಿದಂಗೆ ನಮ್ಮ ಇವರು ಹೇಳಿದ್ರು, ಸಂಗಮೇಶ್ ಹೇಳಿದ ಯಾವ ರೀತಿ ಮಾಡಬೇಕು, ಯಾವ ರೀತಿ ಪ್ಲಾನ್ ಹಾಕ್ಬೇಕು, ಯಾವ ರೀತಿ ನೋಡ್ಬೇಕಂದ್ರೆ ಒಂದು ಮೂಲೆಗೆ ಮಾಡಿದ್ರಲ್ಲ, ಇಡೀ ತಾಲೂಕಿನ ಸಮಗ್ರ ಅಭಿವೃದ್ಧಿ ಮಾಡಬೇಕು. ಒಂದೂರಿಲ್ಲ ಒಂದೂರಿಗೆ ನಾನಿದ್ದೊತ್ನಾಗ 10,000 ಕೊಟ್ಟಿದ್ನೋ, 10 ಲಕ್ಷ ಕೊಟ್ಟಿದ್ನೋ, 20 ಲಕ್ಷ ಕೊಟ್ಟಿದ್ದೆ. ಅದೇ ರೀತಿ ಗದ್ದೆಮ್ಮಗೆ ಹೋಗೋ ದೇವಸ್ಥಾನಕ್ಕೆ ಇವರು ಇಲ್ಲಿ ಎಲ್ಲರೂ ಏನ್ ಕೇಳಿದ್ರು, ನಾವು ದ್ವಾರ ಬಾಗಿಲ ಬೇಕಂದ್ರು. ಆ ದ್ವಾರ ಬಾಗಿಲವನ್ನ ನಾವು ಗದ್ದೆಮ್ಮ ದೇವಸ್ಥಾನಕ್ಕೆ ಇಲ್ಲೊಂದು ಮಾಡಿದ್ವಿ, ಹುಲಿಗೆಮ್ಮ ದೇವಸ್ಥಾನಕ್ಕೆ ಒಂದು ಮಾಡಿದ್ವಿ. ಅದೇ ರೀತಿಯಾಗಿ ಸಜ್ಜನಗೂಡ ಅಮ್ಮನವ್ರಿಗೆ ಅಲ್ಲಿಗೊಂದು ದೇವಸ್ಥಾನ ಮಾಡಿದ್ವಿ. ಇವು ನವಲಿ ಮೊದಲ ಆಗಿತ್ತು, ಅದು ನಾವು ಆಗೈತೆ ಅಂತ ಹೇಳಕ್ಕಾಗಲ್ಲ. 3 ದ್ವಾರ ಬಾಗಿಲನ್ನ ನಾವು ಮಾಡಿಕೊಟ್ವಿ. ಅದೇ ರೀತಿಯಾಗಿ ಇವತ್ತು ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿ ನಮ್ಮ ಮುಖಂಡರು ಕೇಳಿದ್ರು. ಅದಕ್ಕೆ ಅಭಿವೃದ್ಧಿ ಪಡಿಸಕ ₹1 ₹2 ಅಲ್ಲ, ಇದು NH ಆಗಿದೆ. NH ಆದ್ರಿಂದ ಆ ಅಭಿವೃದ್ಧಿ ಪಡಿಸ್ಲಿಕ್ಕೆ NHಗೆ ಇನ್ನು ಎಂಡೋರ್ ಆಗಿಲ್ಲ. ಎಂಡೋರ್ ಆಗತ್ತಪ್ಪ ಅಂದ್ರೆ ನೀವು ಹೇಳೋದ್ ಬೇಡ, ಡಬಲ್ ರೋಡ್ ಯಾವತ್ತೂ ಆಗಿ ಇನ್ನೊಂದು 5-6 ತಿಂಗಳಲ್ಲಿ ಅವರು ನಾನು ನೋಡಿ ಅದನ್ನ ಏನೋ ಸರ್ವೆ ಎಲ್ಲಿಗಿದ್ದು ಎಲ್ಲಿ ಅಂತದನ್ನು ನೋಡ್ಕೊಂಡು ಅದನ್ನ ಈ ರಸ್ತೆಯನ್ನು ಮಾಡಕ್ಕೆ ನಾವು ಅದು ಮಾಡ್ತಾ ಇದ್ದೀವಿ. ಅದಕ್ಕೆ ಅವತ್ತಿನ ದಿವಸ ಏನೇ ಆಗಲಿ ಎಂದೇ ಆಗಲಿ ಅಭಿವೃದ್ಧಿಗೆ ನೋಡ್ಲೇಬೇಕಾಗುತ್ತೆ. ಏನ್ ಕಟ್ಕೊಂಡು ಅಲ್ಲಿಂದ ಒಂದು ಹೌದು ಅಲ್ಲ 2 ಬಿಟ್ರೆ ಮತ್ತೆ ಏನ್ ಬರ ಎಲ್ಲ ಇಲ್ಲೇ ಬಿಟ್ಟು ಹೋಗೋದು ಹೊರತು ಎಷ್ಟೇ ಆ ಗಳಿಸಿದ್ದನ್ನ ಮಾಡ್ಕೊಂಡು ಹೋಗೋಣ. ಅದಕ್ಕೆ ಪುಲ್ಲಪ್ಪ ಪವರ್ ಇವತ್ತೇನ್ ಜವಾಬ್ದಾರಿ ತಗೊಂಡಾರ, ಆ ಪದವೀಧರ ಕ್ಷೇತ್ರದ ಯಾವ ರೀತಿಯಾಗಿ ಮನವೊಲಿಸಬೇಕು, ಯಾವ ರೀತಿ ಅವ್ರು ತಿಳುವಳಿಕೆ ಇದ್ದರು ಇದ್ದಾರೆ. ಆದ್ರೆ ತಿಳುವಳಿಕೆ ಇದ್ರು ಅವರಷ್ಟು ದೊಡ್ಡ ಯಾರು ಇರಲ್ಲ. ಬೇಕಾದ್ರೆ ಬೈದ್ರು ಬೇಲ್ಕೊಂಡ್ ಎರಡು ಇಲ್ಲೇ. ಯಾಕಂದ್ರೆ ನಾವು ಒಂದು ಮಾತು ಕೊಟ್ರೆ ಮಾತನಾಡ್ಕೊಂತೀವಿ, ಅವರೆಲ್ಲ ವಿಚಾರ ಮಾಡ್ತಾರೆ. ಇದು ಹೆಂಗ್ ಮಾಡ್ಬೇಕು, ಇದು ಹೆಂಗ್ ಮಾಡ್ಬೇಕು, ಹಿಂಗ್ ಮಾಡಿದ್ರೆ ಹೆಂಗ್ ಅಂತ ಹೇಳಿ ಅವ್ರು ಓಟ ಹಾಕೋದಿಲ್ಲ. ಅವ್ರು ಲಾಸ್ಟ್ ಓಟ್ ಬಿಟ್ಟ ಬಿಡ್ತಾರ.
ಅದಕ್ಕೆ ನಾವು ಏನಾದ್ರು ಇದ್ರಪ್ಪ ಅಂದ್ರೆ ನಾವು ಹಳ್ಳಿ ಜನರೆಲ್ಲ ಕೂಡ್ಕೊಂಡು ಮಾಡಿ ಮುಂದಿನ ನಿರ್ಮಾಣದಲ್ಲಿ ತಾಲೂಕಿನ ಒಂದು ಅಭಿವೃದ್ಧಿಗೆ ಒಂದೇ ಊರು ಅಂತಲ್ಲ 160 ಹಳ್ಳಿ ತಾಂಡಗಳು ದೊಡ್ಡಿಗಳು ಇವನ್ನೆಲ್ಲ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಎಲ್ಲ ಕಡೆ ಅಡ್ಡಾಡ್ಕೊಂಡು ಮಾಡುವಂತ ಕೆಲಸ ಮಾಡಬೇಕು. ಏನೇ ಆದ್ರೂ ಮಾಡಿಕೊಂಡು ಈಗ ಹಾಸ್ಟೆಲ್ ಕೇಳಿದ್ರಿ, ಹಾಸ್ಟೆಲ್ ಒಳಗ ನಾನು MP ಅವರಿಗೆ ಲೆಟರ್ ಬರೀತೀನಿ. MP ಅವ್ರಿಗೆ ಕೂಡಿ ಆ MP ಅವ್ರು ನೀವೇನು ಆರಿಸಿ ಕಳಿಸಿದಿರಿ, ಒಳ್ಳೆ ಲೀಡ್ನಲ್ಲಿ ಆರಿಸಿ ಕಳಿಸಿದಿರಿ, MP ಅವ್ರ ಕಡೆಯಿಂದ ಮಾಡುವಂತ ಕೆಲಸ ಮಾಡ್ತೀವಿ. ಯಾಕಂದ್ರೆ ನನ್ನ ಲೆಟರ್ ಕೊಟ್ರು ಸ್ವಲ್ಪ ಪೂಜೆ ಅವ್ರಿಗೆ ಬರ್ತಾರೆ, ನಾವೇನೇ ಮಾಡಿದ್ರು ಪೂಜೆಗೆ ಅವರೇ ಬರ್ತಾರೆ. ಅದೇ ರೀತಿಯಾಗಿ ನಾವು ಇಲ್ಲೊಂದು ಲಿಂಗಸೂರಲ್ಲಿ IB ಒಳಗೆ 5 ಕೋಟಿ ರೂಪಾಯಿ ತಗೊಂಡ್ಬಂದಿವಿ. ನನ್ನೇ ಕರೀಲಿಲ್ಲ ಅವರು, ತಾವೇ ಪೂಜೆ ಮಾಡಿದ್ರು. ಅದಕ್ಕೆ ಇವತ್ತು ನಮ್ಮ HKD ಅನುದಾನದಲ್ಲಿ MP ಅವರು ಕೆಲವೊಂದು ದುಡ್ಡು ಕೊಟ್ಟಿದ್ದಾರೆ. ಆ ದುಡ್ಡು ಪ್ರಕಾರವಾಗಿ ಪ್ಲಾನ್ ಮಾಡಕ್ಕೆ ನಾನೇ ಪ್ಲಾನ್ ಮಾಡ್ತೀನಿ. ಈಗ ಆಲ್ರೆಡಿ ಎಲ್ಲ ಕೊಟ್ಟಿದ್ದೀವಿ, ಇನ್ನೊಂದು ಕಡೆ ಸ್ವಲ್ಪ ಕೊಟ್ಟಿದ್ದೀವಿ. ಈ ವರ್ಷದೊಳಗ ಕ್ಲಿಯರ್ ಆಗಿದೆ. ಮುಂದಿನ ದಿನಮಾನದಲ್ಲಿ ನಿಮ್ದೇನು ಹಾಸ್ಟೆಲ್ ಕೇಳಿದ್ರಲ್ಲ, ಹಾಸ್ಟೆಲ್ಗೆ ಯೋಗ್ಯತೆ ಐತೆ. ಯಾಕೆ ಲಾಸ್ಟ್ ಊರು ಕೊನೆ ಊರದಲ್ಲಿ ಗರ್ಲ್ಸ್ಗಳಿಗೆ ಇಲ್ಲೇ ಮಾಡೋದೇ ಈಚೊಳಗೆ ಐತಲ್ಲ ಸ್ಕೂಲ್ ಅಲ್ಲ, ಏನೇ ಹೈಸ್ಕೂಲ್ ತಗೋಬಹುದು, ಕಾಲೇಜ್. ಇದನ್ನ ನಾನು ಅವ್ರಿಗೆ ಗಮನಕ್ಕೆ ತಂದು ಇದನ್ನ ಕೊಡುವಂತ ವ್ಯವಸ್ಥೆ ಮಾಡಿ ನಾನು ಲೆಟರ್ ಕೊಟ್ಟು ಇದನ್ನ ಮಾಡುವಂತ ವ್ಯವಸ್ಥೆ ಮಾಡೋಣ. ಇವತ್ತಾಗುತ್ತೆ ಅಂತ ಹೇಳಕ್ ಬರಾಗಿಲ್ಲ, ಒಟ್ಟ ಪ್ರಯತ್ನವನ್ನು ಮಾಡಿ ಮಾಡುವಂತ ಕೆಲಸ ಮಾಡೋಣ. ಮುಂದಿನ ದಿನಮಾನದಲ್ಲಿ ನಿಮ್ ಜವಾಬ್ದಾರಿ ಜಾಸ್ತಿ. ಇವತ್ತ ನಿಮ್ಮ ಎಲೆಕ್ಷನ್, ನಮ್ಮ ಎಲೆಕ್ಷನ್ ಅಲ್ಲ. ಗ್ರಾಮ ಪಂಚಾಯತ್ ಬರ್ಬೋದು, ಜಿಲ್ಲಾ ಪಂಚಾಯತ್ ಬರ್ಬೋದು, ತಾಲೂಕು ಪಂಚಾಯತ್ ನಿಮ್ದು. ಯಾರೇ ಒಂದು 10 ರೂಪಾಯಿ ಕೊಟ್ಟರು ಅಂತ ತಿಳ್ಕೊಂಡು ಹಚ್ಚಕ್ ಹೋದೆ ಇಚ್ಚಕ್ ಹೋದೆ ಅನ್ನೋದಕ್ಕಿಂತ ಬಿಟ್ಟು ದೃಢ ನಿರ್ಧಾರ ತಗೊಂಡು ನೀವು ನಿಮ್ಮ ಸ್ಥಾನವನ್ನು ಭದ್ರಪಡಿಸ್ರಿ. ಆ ಭದ್ರಪಡಿಸಿದ್ರಂದ್ರೆ ಆ ಸ್ಥಾನಕ್ಕೆ ನನಗೂ ಒಂದು ಬೆಲೆ ಬರ್ತಾ, ಬೆಲೆ ಬದೋಗೋಸ್ಕರಾಗಿ ತಾವೆಲ್ಲರೂ ಮುಂದಿನ ನಿರ್ಮಾಣದಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತ್, ಫಸ್ಟ್ ಬರೋದ ಗ್ರಾಮ ಪಂಚಾಯತಿ. ಇನ್ನೊಂದು ತಿಂಗಳ 2 ತಿಂಗಳಿಗೆ ಅವ್ರದ್ದು ಗ್ರಾಮ ಪಂಚಾಯತಿ ಮುಗಿದು ಅವಧಿಗಳ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ್ಕೊಂಡು ಯಾವ ಆಸೆಗೆ ಆಗೋಡಾರ್ದಂಗೆ ನಿಮ್ಮ ಕಾಲ ಮೇಲೆ ನೀವು ನಿಲ್ಬೇಕು. ನಿಮ್ ಜೊತೆಗಾಗಿ ನಾವು ನಿಮ್ ಜೊತೆಗೆ ಇರ್ತೀವಿ. ಅದಕ್ಕೆ ದಯಮಾಡಿ ತಾವ್ಯಾರು ಇವತ್ತು ನೀವು ಇಡೀ ಅಷ್ಟ ಬಂದಿರಿ, ಆದ್ರೆ ನೀವು ಹೋಗಿ ಊರಲ್ಲಿ ಎಲ್ಲ ಹೇಳ್ಕೊಂಡು ಒಳ್ಳೆ ರೀತಿಯಾಗಿ ಮುಂಬರುವಂತ ದಿನಮಾನಗಳಲ್ಲಿ ತಾಲೂಕಿನ ಅಭಿವೃದ್ಧಿ ಪಡಿಸಕ್ಕೆ ಯಾವ ರೀತಿ ಪಡಿಸ್ಬೇಕಂದ್ರೆ ಈಗ ಏನಿಲ್ಲ, ನಾವು ಬಾಳ 15 ರೋಡ್ ಸೋತೀನಿ, 15 ರೋಡ್ ಸೋತಿದ್ದೆ ಅಂತಂದ್ರೆ ತಾಲೂಕ ಬಡವಾಗಿತ್ತು. ನನಗೇನ್ ಬಡವಾಗಿಲ್ಲ, ನಾನು ಹಂಗಿದ್ದವ ಹಂಗೆ ಇರ್ತೀನಿ. ಅದಕ್ಕೆ ದಯಮಾಡಿ ತಾವೆಲ್ಲರೂ ನನ್ನ ನೋಟ ಏನಾದ್ರು ನಿಮ್ದು ಒಂದು ಹನಿ ಕೂಡಿದ್ರೆ ಅಲ್ಲ ಅಂತ ದಯಮಾಡಿ ತಾವೆಲ್ಲರೂ ಕೂಡ್ಕೊಂಡು ಮುಂದಿನ ದಿನಮಾನದಲ್ಲಿ ತಾಲೂಕಿನ ಕಟ್ಟಡ ರೀತಿಯಲ್ಲಿ ತಾವು ಚೆನ್ನಾಗಿ ಮಾಡ್ತಿರ್ಕೊಂಡು ಭಾವಿಸಿ ನಮ್ಮೆಲ್ಲರೂ ಗುರುತಿಸಿ ಮಾತನ್ನು ಮುಗಿಸ್ತಾ ಇದ್ದೇನೆ. ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಸರ್ ಗುಡಿ ಅಂತ ಇದೆ ಸರ್, ಆರಾಧ್ಯ ದೈವ ಸರ್. ಅದು ಅಲ್ಲಿ ಒಂದು ಹೈಮಾಸ್ ಲೈಟ್ ತಮ್ಮ ಅನುದಾನದಲ್ಲಿ ಅದನ್ನ ಹಾಕೊಡ್ಬೇಕಂತ ಇದೆ ಸರ್. ಎಲ್ಲ ಹಳ್ಳಿಯವರು ಒತ್ತಾಯ ಸರ್. ಆಯ್ತು, ಮಾಡೋಣ. ಇವು ತಾಲೂಕ್ ಪಂಚಾಯತ್ ಒಳಗೆ ಒಂದು ಲಿಸ್ಟ್ ಮಾಡಕ್ ಹೇಳಿ ಕೊಟ್ಟರು ಮಾಡಿಸ್ಕೊಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಜಿಲ್ಲಾಧ್ಯಕ್ಷರಾದಂತ ಸಂಜೀವ್ ನಮ್ಮ DS ಹುಲಿಗೇರಿ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಅವರಿಗೆ ನಟರಾಜ್ ಗೌಡರು ರಾಜ್ಯಾಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ಅವರೇ ಒಂದು ಲೆಟರ್ ಮೂಲಕ ಇವತ್ತು ಅವರು ಆದೇಶ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಪುಲ್ಲಪ್ಪ ಅವರವರು ಪಕ್ಷಕ್ಕೆ ತಮ್ಗೆ ಎಷ್ಟು ಶಕ್ತಿ ಇದೆ ಆ ಒಂದು ಶಕ್ತಿ ಮೀರಿ ಕೆಲಸ ಮಾಡ್ತಾರಂತ ನಂಬಿಕೆಯನ್ನು ಇಟ್ಕೊಂಡು ಇವತ್ತ ಅವರಿಗೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಯಾಕಂದ್ರೆ ಪುಲ್ಲಪ್ಪ ಅವರವರು ಅಷ್ಟೇ ಪವರ್ಫುಲ್ ಆಗಿರಿ ಇವತ್ತ ಸಣ್ಣ ವಯಸ್ಸಿನಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿ ಇವತ್ತ ಆ ಸಂಸ್ಥೆಯನ್ನ ಬೆಳೆಸುವಂತ ಜೊತೆಗೆ ಇವತ್ತು ಪಕ್ಷದ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕೆ ಮುಂದಿನ ದಿನಮಾನಗಳಲ್ಲಿ ಈ ಸಂದರ್ಭದಲ್ಲಿ ಬಸನಗೌಡ ಕಂಬಳಿ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ವೆಂಕಟೇಶ ಗುತ್ತೇದಾರ, ಶಿವಣ್ಣ ನಾಯಕ, ಎಪಿಎಂಸಿ ಅಧ್ಯಕ್ಷ ಅಮರೇಶ್, ಜ್ಞಾನಪ್ಪ ಕಟ್ಟಿಮನಿ, ಸಂಗಮೇಶ್ ನಾಯಕ, ಉಮೇಶ್, ಹಾಜಿಬಾಬು ಕಡಕಲ್, ಗದ್ದನಗೌಡ ಪಾಟೀಲ್ ಉಪಸ್ಥಿತರಿದ್ದರು. ಮಲ್ಲರೆಡ್ಡಪ್ಪ H. ದೊಡ್ಡಮನಿ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.